ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಉತ್ತರ ಪ್ರದೇಶದ ಬರೇಲಿಯಲ್ಲಿ ಒಬ್ಬ ಮೌಲಾನ ಇದ್ದಾನೆ. ತೌಕೀರ್ ರಾಜ ಅಂತ ಹೆಸರು. ಹಳೇ ಪಂಟ್ರು ಅಂತಾರಲ್ವಾ, ಹಂಗೆ ಇವ ಹಳೆಯ ದಂಗೆಕೋರ. ಇದನ್ನ ಅವನ ಟ್ರ್ಯಾಕ್ ರೆಕಾರ್ಡ್ಗಳೇ ಹೇಳ್ತಾ ಇದೆ. 2010ರಲ್ಲಿ ಬರೇಲಿಯಲ್ಲಿ ಒಂದು ದಂಗೆ ಆಗಿತ್ತು. ಇದರಲ್ಲಿ ಈ ಮೌಲಾನ ತೌಕೀರ್ ರಾಜ ಕೂಡ ಆರೋಪಿ ಆಗಿದ್ದ. ಹಂಗೂ ಹಿಂಗೂ ಜೀವನ ಮಾಡ್ತಾ ಇದ್ದ. ಆದ್ರೆ ಈಗ ನೇರವಾಗಿ ಯೋಗೀಜಿಯ ಕೈಗೆ ತಗ್ಲಾಕೊಂಡಿದ್ದಾನೆ ನೋಡಿ. ದೇಶದಲ್ಲಿ ಒಂದು ಕ್ಯಾಂಪೇನ್ ನಡೀತಾ ಇದೆ, ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲೂ. ಐ ಲವ್ ಮೊಹಮ್ಮದ್ ಅಂತ ಅದ್ಯಾರೋ ಅಬ್ದುಲ್ಲನೋ ರಜಾಕನು ಹೇಳ್ಕೊಂಡ್ರೆ ಸಮಸ್ಯೆ ಏನಿಲ್ಲ. ಆದ್ರೆ ಈ ಅಭಿಯಾನದ ಹೆಸರಲ್ಲಿ ದೇಶದಲ್ಲಿ ದಂಗೆ ಎಬ್ಬಿಸೋಕೆ ಪ್ರಯತ್ನಗಳು ಶುರುವಾಗತ್ತೆ. ಬೇರೆ ಯಾವ ಸಿಎಂ ಆದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲೇ ಇಲ್ಲ. ಆದ್ರೆ ಯೋಗೀಜಿ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋರಲ್ಲ. ಬೀದಿಗಿಳಿದು ದೊಂಬಿ ಮಾಡೋಗೆ ಹೊರಟೋರಿಗೆ ಬಿಸಿ ಬಿಸಿ ಕಜ್ಜಾಯವನ್ನ ಕೂಡ ಕೊಟ್ಟು ಕಳಿಸಿದ್ದಾರೆ. ಈಗ ವಿಷಯ ಏನಂದ್ರೆ, ಯೋಗಿ ಆದಿತ್ಯನಾಥ್ ಜಿ ಅವರು ಈ ಮೌಲಾನಾಗೆ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಓಪನ್ ಆಗಿ ಯೋಗೀಜಿ ಹೇಳ್ತಾರೆ, ಮೌಲಾನಾ ತೌಕೀರ್ ಉತ್ತರ ಪ್ರದೇಶದಲ್ಲಿ ಯಾರ ಆಡಳಿತ ಇದೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಅಂತ. ಜೊತೆಗೆ ಈ ಐ ಲವ್ ಮೊಹಮ್ಮದ್ ಅಭಿಯಾನದ ಪ್ರಾಥಮಿಕ ರಿಪೋರ್ಟ್ ಕೂಡ ಬಂದಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಮೊದಲೊಂದು ಬೈಟ್ ಇದೆ ಯೋಗೀಜಿಯದ್ದು, ಅದನ್ನ ನೋಡ್ಕೊಂಡು ವಿಷಯ ಶುರು ಮಾಡೋಣ. तुम आओ, 24 तारीख को ये बात होगी, ये दिखाया जाएगा कि आज हम पूरे अमन के साथ आए हैं. जिस दिन हम सड़कों पर आएंगे तो तुम्हारी रूह कांप जाएगी. बरेली के अंदर तो मौलाना भूल गया कि शासन किसका. तो ये मानता था धमकी देंगे और हम जबरदस्ती जाम कर देंगे. हमने कहा जाम नहीं होगा, कर्फ्यू भी नहीं लगेगा, लेकिन कर्फ्यू का सबक तुम्हें ऐसा सिखा देंगे कि तुम्हारी आने वाली पीढ़ी दंगा करना भूल जाएगी. सबक तुम्हें ऐसा सिखा देंगे कि तुम्हारी आने वाली पीढ़ी दंगा करना भूल जाएगी. पूरी गर्मी काम में करवा देंगे. ಹಿಂದೆಲ್ಲ ಯಾವಾಗ ಹಿಂದೂಗಳ ಹಬ್ಬ ಹರಿದಿನಗಳು ಬರ್ತಾ ಇದ್ವು, ಆಗ ದುಷ್ಕೃತ್ಯಗಳು ಕೂಡ ಶುರುವಾಗ್ತಾ ಇದ್ವು. ಈಗ ದುಷ್ಕರ್ಮಿಗಳಿಗೆ ಹಾಗೂ ಹಿಂದೂಗಳಿಗೆ ತೊಂದರೆ ಕೊಡೋರಿಗೆ ಮುಂದಿನ 7 ತಲೆಮಾರಿಗೂ ನೆನಪಾಗಬೇಕು. ಅಂದ್ರೆ ನಾವು ಕೊಟ್ಟಿರುವಂತಹ ಟ್ರೀಟ್ಮೆಂಟ್ ಬಗ್ಗೆ ಮುಂದಿನ 7 ಪೀಳಿಗೆಗೆ ಭಯ ಇರಬೇಕು ಅಂತ. ಯಾಕಂದ್ರೆ ಹುಟ್ಟುಗುಣ ಸುಟ್ರು ಕೆಲವೊಮ್ಮೆ ಹೋಗೋದಿಲ್ಲ. ಅದಕ್ಕಾಗಿ ಅವರಿಗೆ ಕಾನೂನು ಪ್ರಕಾರ ದಂಡಂ ದಶಗುಣಂ ಅಂತ ಕೊಟ್ರೇನೆ ಬುದ್ಧಿ ಬರೋದು. ಇದರಿಂದ ಅವರ ಕೆಟ್ಟ ಚಾಳಿಗಳನ್ನ ಸರಿ ಮಾಡಬಹುದು. ಮೌಲಾನಾ ತೌಕೀರ್ ರಾಜ ಉತ್ತರ ಪ್ರದೇಶದಲ್ಲಿ ಯೋಗೀಜಿ ಹೊಡೆತಕ್ಕೆ ಪಾಪ ನಡುಗೇ ಬಿಟ್ಟಿದ್ದಾರೆ. ಏನೋ ಅನ್ಕೊಂಡಿದ್ರು, ಬೇರೆ ರಾಜ್ಯದಲ್ಲಿ ಮಾಡ್ದಂಗೆ ಸರ್ಕಾರಕ್ಕೆ ಬೆದರಿಕೆ ಹಾಕ್ತೀನಿ, ರಸ್ತೆಯನ್ನ ತಡಿತೀವಿ ಅಂತ. ಆದ್ರೆ ಯುಪಿಯಲ್ಲಿ ಇರೋದು ಯೋಗೀಜಿ. ರಸ್ತೆ ತಡೆಯೋಕ್ಕೂ ಆಗಲ್ಲ, ಕರ್ಫ್ಯೂನೂ ಆಗೋದಿಲ್ಲ. ಯೋಗೀಜಿ ಎಂಥ ಪಾಠ ಕಲಿಸಿದ್ರು ಅಂದ್ರೆ ಅವರ ನೆಕ್ಸ್ಟ್ ಜನರೇಷನ್ ಕೂಡ ಹೆದರ್ಬೇಕು ಅಂಥ ತಪ್ಪು ಮಾಡೋಕೆ ಹಂಗೆ ಪಾಠ ಕಲಿಸಿದ್ರು. ಐ ಲವ್ ಮೊಹಮ್ಮದ್ ಓಕೆ, ಬಟ್ ಹಂಗನ್ಕೊಂಡು ರಸ್ತೆ ತಡೆಯೋದು, ಕರ್ಫ್ಯೂ ಹೇರೋದಕ್ಕೆ ಗಲಭೆ ಎಬ್ಸೋದು ಇದ್ಯಾವ ಪ್ರವೃತ್ತಿ? ಉತ್ತರ ಪ್ರದೇಶದಲ್ಲಿ ಇದೇನು ಹೊಸ್ತಲ್ಲ ಬಿಡಿ. ಮೊದಲು ಇಂಥದ್ದೇ ನಡೀತಾ ಇತ್ತು. 2017ಕ್ಕಿಂತ ಮೊದಲು, ಅಂದ್ರೆ ಯೋಗೀಜಿ ಬರೋದಕ್ಕೂ ಮೊದಲು ಯುಪಿಯಲ್ಲಿ ಇದೇ ನಡೀತಾ ಇದ್ದಿದ್ದು. ಆದ್ರೆ ಯೋಗೀಜಿ 2017ರಿಂದ ಕರ್ಫ್ಯೂಯನ್ನ ಕೂಡ ಹಾಕೋದಕ್ಕೆ ಬಿಟ್ಟಿಲ್ಲ. ಅವರಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಬುದ್ಧಿ ಹೇಳ್ತಾ ಇದ್ದಾರೆ. ಇದರಿಂದಲೇ ಉತ್ತರ ಪ್ರದೇಶದ ಅಭಿವೃದ್ಧಿ ಶುರುವಾಗೋದು. ಇದನ್ನೇ ಯೋಗೀಜಿ ಹೇಳಿದ್ದು. जिसने भी कानून को हाथ में लेने का प्रयास किया, जो भी राह चलते हुए राहगीर पर हमला करेगा, जो भी बेटी की सुरक्षा पे सेंध लगाने का कार्य करेगा, और जो भी व्यापारिक प्रतिष्ठानों में आगजनी करने का दुस्साहस करेगा, जो भी पर्व और त्योहारों में उपद्रव करेगा, उसको हम पहले से इस बारे में कह देंगे कि उसको बिना मांगे जहन्नुम में जाने का टिकट हम काट करके दिला देंगे. इतना पर्याप्त होगा उसके लिए.
यह अराजकता स्वीकार्य नहीं। विकास में हर व्यक्ति की भागीदारी जब सुनिश्चित की गई है, गांव गांव का विकास हो रहा है, कल्याणकारी योजनाओं में बिना भेदभाव के शासन की योजना का लाभ उपलब्ध करवाया जा रहा है, बिना भेदभाव के युवाओं को नौकरी और रोजगार उपलब्ध करवाया जा रहा है, तो फिर यह अराजकता कैसे? कुछ चंद लोगों को माहौल खराब करने की छूट नहीं देनी चाहिए। ये वही लोग हैं जिन्होंने उत्तर प्रदेश की भ्रष्ट सरकारों के साथ मिलकर के उत्तर प्रदेश के सामने पहचान का संकट खड़ा किया था। ये वही लोग हैं जिन्होंने उत्तर प्रदेश को बीमारू राज्य बना दिया था। ये वही लोग हैं जिन लोगों के दंगों के कारण प्रदेश में कोई निवेश नहीं आता था, कोई उद्योग नहीं लगता था, कोई विकास का कार्य नहीं हो पाता था। और आज पिछले 8.5 वर्ष के अंदर उनकी मंशा सफल नहीं हुई। अब नए नए तौर तरीके अपनाने का कार्य कर रहे हैं, लेकिन याद रखना होगा, वे जितना सोचते हैं उससे ज्यादा हमारी पहले से तैयारी रहती है। और जब भी दुस्साहस करेंगे ऐसे ही पिटोगे जैसे बरेली के अंदर पीटे गए हो। ಯೋಗಿಜಿ ಆ ಒಂದು ಮಾತಂತೂ ಬಹಳ ಸ್ಪಷ್ಟವಾಗಿತ್ತು. ಇಂಥವರಿಗೆ ಎಂಥ ಚಿಕಿತ್ಸೆ ಕೊಡ್ತೀವಿ ಅಂದ್ರೆ ಅವರ ಮುಂದಿನ ಪೀಳಿಗೆಗಳು ಕೂಡ ನೆನಪಲ್ಲಿ ಇಟ್ಕೋಬೇಕು ಹಂಗೆ ಅಂತ. ಯಾವ ಸಿಎಂಗೆ ಈ ಮಾತು ಹೇಳೋದಕ್ಕೆ ದಮ್ಮಿದೆ ಹೇಳಿ? ಉತ್ತರ ಪ್ರದೇಶದಲ್ಲಿ ಯೋಗಿಜಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕೇಂದ್ರದಲ್ಲಿ ಮೋದಿಜಿ 3ನೇ ಬಾರಿ ಪ್ರಧಾನಿ ಆಗಿದ್ದಾರೆ. ಇದನ್ನೆಲ್ಲ ನೋಡಿ ಭಾರತದಲ್ಲಿ ಕುಟುಂಬ ರಾಜಕಾರಣಿಗಳ ರಕ್ತ ಕುದಿತಾ ಇದೆ. ಏನಾದ್ರೂ ಆಗ್ಲಿ, ಹೇಗಾದ್ರೂ ಆಗ್ಲಿ, ಸೋನಂ ವಾಂಗ್ಚುಕ್ ಅಂತವರಿಂದಾದ್ರೂ ಸರಿ, ಒಟ್ಟಿನಲ್ಲಿ ಸರ್ಕಾರ ಬೀಳಿಸಬೇಕು ಅಂತ ಸಿಬಿಐಯಲ್ಲಿ ಸೋನಂ ವಾಂಗ್ಚುಕ್ನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಬರೇಲಿಯಲ್ಲೂ ಅಷ್ಟೇ ಇದುವರೆಗೆ 200ಕ್ಕೂ ಹೆಚ್ಚು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈ ಮೌಲಾನಾ ತೌಕೀರ್ ರಾಜ ಯೋಗಿಜಿಗೆ ಸವಾಲ್ ಬೇರೆ ಹಾಕಿದ್ದ, ನನ್ನನ್ನು ಅರೆಸ್ಟ್ ಮಾಡಿ ತೋರಿಸಿ ಅಂತ. ಈಗ ಇವನನ್ನು ಹಿಡಿದು ಜೈಲಿಗೆ ಹಾಕಿದ್ದಾರೆ. ಅದೇನ್ ಮಾಡ್ತಾನೆ ನೋಡೋಣ. ಇವರಿಗೆಲ್ಲ ಶಾಂತಿ ಇಷ್ಟ ಆಗೋದಿಲ್ಲ. ಅದಕ್ಕೆ ಯೋಗಿಜಿ ಇನ್ನೊಂದು ಮಾತನ್ನು ಹೇಳಿದ್ರು, ಮಧ್ಯೆ ಮಧ್ಯೆ ಇವರನ್ನ ಬೆಂಡೆತ್ತಲೇಬೇಕಂತ. ಇನ್ನೊಂದು ಮಹತ್ವದ ವಿಷಯ ಏನಂದ್ರೆ, ಮೊದಲು ಈ ಪ್ರಕರಣ ಸಾಮಾನ್ಯ ಘಟನೆ ಅನಿಸಿತ್ತು, ಆದ್ರೆ ಇಂಥ ದೊಂಬಿಗೆ ಮೊದಲೇ ತಯಾರಿ ನಡೆದಿತ್ತು. ಇದು ಪಕ್ಕಾ ಪ್ರೀ ಪ್ಲಾನ್ಡ್. ಕಲ್ಲುಗಳು, ಪೆಟ್ರೋಲ್ ಬಾಂಬ್ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು. ದಂಗೆ ಎಬ್ಸೋದಕ್ಕೆ ಎಲ್ಲಾ ಸಿದ್ಧತೆ ನಡೆದಿತ್ತು. ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಅವರನ್ನ ಇವತ್ತು ಇಡೀ ದೇಶ ಕೊಂಡಾಡತ್ತೆ. ಕಾರಣ, ಯೋಗಿಜಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ದೊಡ್ಡ ದಂಗೆ ನಡೆದಿಲ್ಲ ಅನ್ನೋದು, ಮಾಫಿಯನ್ನ ಹೇಳ ಹೆಸರಿಲ್ಲದಂಗೆ ಮಾಡಿದ್ದಾರೆ ಅನ್ನೋದು. ಅದನ್ನ ಸುಳ್ಳು ಅಂತ ಹೇಳೋದಕ್ಕೆ ದಂಗೆ ಎಬ್ಬಿಸಲೇಬೇಕು. ಇನ್ನು ಇದೆಲ್ಲದಕ್ಕೂ ಸೂತ್ರಧಾರರು ಯಾರು ಅಂತ ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಈ ದೇಶದ ವಿರೋಧ ಪಕ್ಷಗಳೇ ಇದೆಲ್ಲದಕ್ಕೂ ಸೂತ್ರಧಾರಿಗಳು. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ಸ್ಟಾಲಿನ್, ನಮ್ಮ ಸಿದ್ದರಾಮಯ್ಯ, ಇವರೆಲ್ಲರ ಓಲೈಕೆ ರಾಜಕಾರಣವೇ ಇದಕ್ಕೆ ಕಾರಣ. ಇನ್ನು ಈ ತೌಕೀರ್ ರಾಜ, ಈತನ ಬಗ್ಗೆ ತಿಳ್ಕೊಳ್ಳೇಬೇಕು. ನನ್ನ ಪ್ರಕಾರ ಮಕ್ಕಳ ಸಿಲೆಬಸ್ನಲ್ಲಿ ಸಿದ್ದರಾಮಯ್ಯ ಅವರು ಒಂದು ಪಾಠ ಇಡಬಹುದು. ಅಂಥ ದೇಶದ್ರೋಹಿ ಇವನು ರಾಜಕೀಯ ಪಕ್ಷಗಳ ಜೊತೆ ವೋಟ್ ಕೊಡಿಸುವಂತ ಒಪ್ಪಂದ ಮಾಡ್ಕೊಳ್ತಾ ಇದ್ದ. ಮೊದಲು ಕಾಂಗ್ರೆಸ್ನ ಜೊತೆ ಮಾಡ್ಕೊಂಡಿದ್ದ, ಸೋನಿಯಾ ಗಾಂಧಿ ಅವರಿಗೆ ಆಪ್ತನೂ ಆಗಿದ್ದ. ನಂತರ ಅಖಿಲೇಶ್ ಯಾದವ್ ಜೊತೆ ಸೇರ್ಕೊಂಡಿದ್ದ. ಅಖಿಲೇಶ್ ಯಾದವ್ ಜೊತೆಯೂ ಈತನ ಒಡನಾಟ ಇತ್ತು. ಇದೇ ಬರೇಲಿಯಲ್ಲಿ ಈಗ ಲಾಠಿ ಚಾರ್ಜ್ ಆದಾಗ ಅಖಿಲೇಶ್ ಯಾದವ್ ಟ್ವೀಟ್ ಮಾಡ್ತಾನೆ, ಪ್ರೀತಿಯಿಂದ ಇವರಿಗೆ ಅರ್ಥ ಮಾಡಿಸ್ಬೇಕು, ಲಾಠಿ ಚಾರ್ಜ್ನಿಂದ ಅಲ್ಲ ಅಂತ. ಅಖಿಲೇಶ್ ಯಾದವ್ ಮರ್ತಂಗಿದೆ, ಇವರು ಪ್ರೀತಿ ತೋರಿಸಿಯೇ ಇವರ ಆಡಳಿತ ಇರುವಾಗ 100ಕ್ಕೂ ಹೆಚ್ಚು ದಂಗೆಗಳಾಗಿದೆ. ಅದು ಹೇಗಾಯ್ತೋ? ಇದೆಲ್ಲ ವೋಟ್ ಬ್ಯಾಂಕ್ ರಾಜಕೀಯ ಅಷ್ಟೇ. ಈಗ ಇವರೆಲ್ಲ ಅವರ ಪರ ನಿಂತಿಲ್ಲ ಅಂದ್ರೆ ವೋಟ್ ಬ್ಯಾಂಕ್ಗೆ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ಇಂಥ ಸ್ಟೇಟ್ಮೆಂಟ್ ಬರ್ತಾ ಇದೆ. ಈಗ ಕೇಸ್ನ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಮೌಲಾನಾ ತೌಕೀರ್ ರಾಜ ಹೇಳ್ತಾನೆ, ನಗರದ ವಾತಾವರಣ ಹಾಳು ಮಾಡಿ ಕೊಂದಾದ್ರೂ ಸರಿ ನಿಮ್ಮ ಗುರಿ ಸಾಧಿಸಿ ಅಂತ. ಇವರ ಮನಸ್ಥಿತಿ ಎಂಥದ್ದು ಅಂತ ಒಮ್ಮೆ ಯೋಚನೆ ಮಾಡಿ. ಯಾರು ಸತ್ರು ಪರವಾಗಿಲ್ಲ, ಇವರ ಗುರಿ ಸಾಧಿಸ್ಬೇಕಂತೆ. ಅದ್ಯಾವ ಗುರಿ ಅಂತ ಹೇಳಿ ಮೌಲಾನಾ? ಈ ದೇಶದಲ್ಲಿ ಈಗ ಹೊಸ ಕನಸು ಶುರುವಾಗಿದೆ.
ಚುನಾವಣೆಯಲ್ಲಂತೂ ಮೋದಿ ಹಾಗೂ ಯೋಗಿಜಿಯನ್ನ ಸೋಸೋದಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೇಪಾಳ ಶ್ರೀಲಂಕಾದ ಹಾಗೆ ದಂಗೆ ಎಬ್ಬಿಸಿ ಆದ್ರೂ ಮೋದಿಜಿಯನ್ನ ಕೆಳಗಿಳಿಸೋಣ ಅಂತ. ಯೋಗಿಜಿ ಅವರು ಅಂಥ ಕನಸು ಇದ್ರೆ ಇಲ್ಲಿಗೆ ಬಿಟ್ಟು ಬಿಡಿ ಅಂತಾನೇ ಹೇಳ್ತಾ ಇರೋದು. ಈ ಘಟನೆಯಲ್ಲಿ ಜನರನ್ನ ಪ್ರಚೋದನೆ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಹಾಗೆ ಪ್ರತಿಭಟನಾಕಾರರಿಂದ ಹೆಚ್ಚಿನ ಸಂಖ್ಯೆಯ ಕಲ್ಲುಗಳು ಹಾಗೆ ಶಸ್ತ್ರಾಸ್ತ್ರಗಳನ್ನ ಸೀಸ್ ಕೂಡ ಮಾಡಿದ್ದಾರೆ. ಪೊಲೀಸರ ಮೇಲೆ ಕೂಡ ಗುಂಡು ಹಾರಿಸಿದ್ದಾರೆ, ಕಲ್ಲು ತೂರಾಟ ನಡೆಸಿದ್ದಾರೆ. ಇದರಿಂದ 22 ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಇದುವರೆಗೂ 200ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಗೆ ಎಲ್ಲಾ ಸಾಕ್ಷಿಗಳು ಕೂಡ ಸಿಕ್ಕಿದೆ. CCTV ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಯಾರನ್ನು ಬಿಡೋದಿಲ್ಲ, ನೋಡ್ತಾ ಇರಿ. ಎಷ್ಟು ದಿನ ತಲೆ ಮರೆಸ್ಕೊಂಡಿರ್ತಾರೋ ಅಷ್ಟು ದಿನ ಸೇಫ್ ಅಷ್ಟೇ. ಆಗ್ಲೇ ಹೇಳ್ದಂಗೆ 2010ರ ಗಲಭೆಯಲ್ಲಿ ಮೌಲಾನಾ ತೌಕೀರ್ ರಾಜ ಕೂಡ ಆರೋಪಿಯಾಗಿದ್ದ. ಆದರೆ ರಾಜಕೀಯದ ಹಸ್ತಕ್ಷೇಪದಿಂದ ಅವನನ್ನ ಜೈಲಿನಿಂದ ಬಿಡುಗಡೆಗೊಳಿಸಲಾಗಿತ್ತು. ಯಾಕಂದ್ರೆ ಈತ ಸೋನಿಯಾ ಗಾಂಧಿ ಅವರ ಆಪ್ತನಾಗಿದ್ದ. ಆಗ ಮಾಯಾವತಿಯವರ ಸರ್ಕಾರ ಇದ್ದಿದ್ದು. ಆದ್ರೆ ಈಗಿರೋದು ಬುಲ್ಡೋಸರ್ ಬಾಬಾ. ಎಫೆಕ್ಟ್ ಮೊದ್ಲಿಂದಂಗೆ ಇರೋದಿಲ್ಲ. ತೌಕೀರ್ ರಾಜ ಅರೆಸ್ಟ್ ಆಗೋದಕ್ಕೂ ಮುನ್ನ ನಾನಂತೂ ಘಟನಾ ಸ್ಥಳಕ್ಕೆ ಹೋಗೇ ಇಲ್ಲ ಅಂತಿದ್ದ. ನಾನು ಮನೆಯಲ್ಲೇ ಇದ್ದೆ, ಹೋಗಿದ್ರೆ ಹೀಗೆಲ್ಲ ನಡೀತಾ ಇರ್ಲಿಲ್ಲ ಅಂತ. ಇದನ್ನೆಲ್ಲ ನಾವು ನಂಬೇಕಾ? ಯೋಗಿಜಿ ಇಂಥವರಿಗೆಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ಉತ್ತರ ಪ್ರದೇಶ ಅನ್ನೋದನ್ನ ನಿಜವಾಗ್ಲೂ ತೌಕೀರ್ ಮರ್ತಿರ್ಬಹುದು. ಇದು ಯೋಗಿಜಿಯ ಕೋಟೆ. ನೋಡ್ತಾ ಇರಿ ಇನ್ ಮುಂದೆ ಏನೇನಾಗತ್ತೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.